ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದ ಕವನದ ಕೆಲವು ಸಾಲುಗಳನ್ನು ನೋಡ್ತಾ ಇದ್ದೀವಿ. ಶೀರ್ಷಿಕೆ ಪ್ರೇಮದ ವಿರಹ ವೇದನೆ. ಹ್ಮ್ ಅಂದ್ರೆ ಪ್ರೀತಿಯಲ್ಲಿ ಅಗಲಿಕೆಯ ನೋವು ಅದು ಎಷ್ಟು ತೀವ್ರವಾಗಿರ್ಬೋದು ಅನ್ನೋದನ್ನ ಇದು ಹೇಳುತ್ತೆ. ಮೊದಲ ಸಾಲೆ ಬೇಬಿ, ಮತ್ತೆ ಬನ್ನು ಮರಳಿ ನನ್ನ ಕಣ್ಣೀರು ನೋವು ಕೊಡುತ್ತಿವೆ ಅಂತ. ಹ್ಮ್ ಇದಲ್ಲೇ ಒಂಥರ ಆಳವಾದ ಭಾವನೆ ಇದೆ ಅಲ್ವಾ? ಖಂಡಿತವಾಗಿಯೂ ಈ ಸಾಲುಗಳಿದೆಯಲ್ಲ, ಆ ಭಾವನೆಯ ತೀವ್ರತೆಯನ್ನ ಸ್ಪಷ್ಟವಾಗಿ ತೋರಿಸ್ತವೆ. ಅಂದ್ರೆ ಅಗಲಿಕೆಯ ನೋವು, ಆ ನೆನಪುಗಳ ಭಾರ, ಇದನ್ನೆಲ್ಲ ತುಂಬಾ ನೇರವಾಗಿ ಹೇಳಿದ ಹಾಗೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಹ್ಮ್ ಮೊದಲಿಗೆ ಆ ಬೇಬಿ ಮತ್ತೆ ಬನ್ನು ಮರಳಿ ಅನ್ನೋ ಮಾತು ಅದು ಪದೇ ಪದೇ ಬರುತ್ತೆ. ಇದೊಂದು ಬರೀ ರಿಕ್ವೆಸ್ಟ್ ಅಲ್ಲ, ಅದೊಂದು ಹಂಬಲಿಕೆ ಹ್ಮ್ ಅಲ್ವಾ? ಒಂದು ತೀವ್ರವಾದ ಬಯಕೆ. ಹೌದು ಹೌದು, ಅದೊಂದು ಮೊರೆ ಇದ್ದ ಹಾಗೆ. ಜೊತೆಗೆ ಕಣ್ಣೀರು ನೋವು ಕೊಡುತ್ತಿವೆ ಅಂತ ಹೇಳಿದಾಗ ಅದು ಬರೀ ಮನಸ್ಸಿನ ದುಃಖ ಅಲ್ಲ, ಶರೀರಕ್ಕೂ ಆಗ್ತಿರೋ ನೋವು ಅಂತ ಅನ್ಸುತ್ತೆ. ನಿಜ, ದುಃಖ ಅನ್ನೋದು ಒಂದು ಶಾರೀರಿಕ ಅನುಭವ ಕೂಡ ಆಗತ್ತೆ ಅನ್ನೋದನ್ನ ಇದು ಹೇಳುತ್ತೆ. ಹಾ, ತುಂಗ ಕಂಗಾಲು ಸ್ಥಿತಿ ಇದೆಯಲ್ಲ, ಅದು ವ್ಯಕ್ತಿ ಎಷ್ಟು ದಿಕ್ಕು ತೋಚದ ಹಾಗೆ ಆಗಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಹೌದು, ನೀವು ಹೇಳಿದ್ದು ಸರಿ. ಅಗಲಿಕೆ ಆದ್ಮೇಲೆ ಬರುವ ಆ ಕನ್ಫ್ಯೂಷನ್, ಆ ಅಸಹಾಯಕತೆ, ಆ ಭಾವನೆಗಳನ್ನ ಈ ಸಾಲುಗಳು ಚೆನ್ನಾಗಿ ಹಿಡಿದಿಟ್ಟಿವೆ. ಇಲ್ಲಿ ಮುಖ್ಯವಾದ ಇನ್ನೊಂದು ವಿಷಯ ಏನಂದ್ರೆ, ವರ್ತಮಾನದ ನೋವನ್ನ ಹಿಂದಿನ ನೆನಪುಗಳು ಇನ್ನೂ ಜಾಸ್ತಿ ಮಾಡುತ್ತವೆ. ಓಹೋ, ಹೌದು. ಆ ನಿನ್ನ ಜೊತೆಗೆ ಕಳೆದ ದಿನಗಳು ಅಥವಾ ನಿನ್ನ ಜೊತೆ ಇದ್ದಾಗ ನಾನು ಕರಗಿ ಹೋಗುತ್ತೇವೆ ಅನ್ನೋ ಸಾಲುಗಳು ಇದೆಯಲ್ಲ, ಆಗಿನ ಖುಷಿಗೂ ಈಗಿನ ನೋವಿಗೂ ಇರೋ ವ್ಯತ್ಯಾಸವನ್ನ, ಆ ಅಂತರವನ್ನ ತುಂಬಾ ತೀಕ್ಷ್ಣವಾಗಿ ತೋರಿಸುತ್ತೆ. ಈ ನೆನಪುಗಳ ಪಾತ್ರ ತುಂಬಾ ಮುಖ್ಯ ಅನ್ಸುತ್ತೆ ಅಲ್ವಾ? ಖಂಡಿತ. ನಿನ್ನ ನೆನಪುಗಳು, ಆ ಮನದಾಳದ ಮಾತುಗಳು, ಅಬಾಧಿತ ರಾತ್ರಿ ಸಮಯಗಳು, ಈ ಮಾತುಗಳೆಲ್ಲ ಆ ಸುಂದರ ಕ್ಷಣಗಳನ್ನ ಮತ್ತೆ ಮತ್ತೆ ನೆನಪಿಸ್ತವೆ. ಆದರೆ ಎಲ್ಲಿ ಕಳೆದು ಹೋದವು ಗೊತ್ತಿಲ್ಲ ಅಂತ ಹೇಳಿದಾಗ ಆ ನೆನಪುಗಳ ಜೊತೆಗೆ ಒಂದು ದೊಡ್ಡ ಖಾಲಿ ಜಾಗ, ಒಂದು ಶೂನ್ಯ ಆವರಿಸಿದ ಹಾಗೆ. ಹೌದು, ಆ ನೆನಪುಗಳು ಡಬಲ್ ಎಡ್ಜ್ಡ್ ಸ್ವಾಡ್ ಇದ್ದ ಹಾಗೆ. ಅಂದ್ರೆ ಒಂದ್ ಕಡೆ ಅವು ತುಂಬಾ ಅಮೂಲ್ಯ, ಖುಷಿ ಕೊಟ್ಟ ಕ್ಷಣಗಳು, ಇನ್ನೊಂದ್ ಕಡೆ ಅವು ಈಗಿನ ಒಂಟಿತನವನ್ನ, ನಷ್ಟವನ್ನ ಎತ್ತಿ ತೋರ್ಸೋ ಭಾರ. ಹೌದು ಹೌದು. ಅವೆಲ್ಲ ಕನಸುಗಳು. ಈಗ ನಾನು ಎಲ್ಲಿ ಹೋಗ್ಲಿ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂದ್ರೆ ಹಿಂದೆ ಇದ್ದ ಆ ಭರವಸೆ, ಆ ಕನಸುಗಳೆಲ್ಲ ಈಗಿಲ್ಲ. ಈಗ ದಾರಿ ಎಲ್ಲಿದೆ ಅನ್ನೋ ಪ್ರಶ್ನೆ. ಹಿಂದಿನ ಆ ಆತ್ಮೀಯತೆಗೂ ಈಗಿನ ಒಂಟಿತನಕ್ಕೂ ದೊಡ್ಡ ಕಂದಕವೇ ಇದೆ. ಆ ನೋವು ಎಷ್ಟರ ಮಟ್ಟಿಗಿದೆ ಅಂದ್ರೆ, ಈ ಭಾವನೆಗಳು ತಾತ್ಕಾಲಿಕ ಅಂತ ಬುದ್ಧಿಗೆ ಗೊತ್ತಿದ್ರು ಮನಸ್ಸು ಹೇಳುತ್ತೆ ಇಷ್ಟು ನೋವನ್ನ ಸಹಿಸೋದು ಸಾಧ್ಯವಿಲ್ಲ ಅಂತ. ಇದೊಂದು ಒಂಥರ ಒಳಗಿನ ಹೋರಾಟ, ತರ್ಕಕ್ಕೂ ಭಾವನೆಗೂ ನಡುವೆ. ಹೌದು, ಆ ಸ್ಥಿತಿಯಲ್ಲಿ ವ್ಯಕ್ತಿ ತನ್ನ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಕೇಳೋಕ್ ಶುರು ಮಾಡೋದು ಸಹಜ. ಕವನದ ಕೊನೆಗೆ ಬರುವ ಪ್ರಶ್ನೆಗಳು ಕುಡಿಯುತ್ತಲೇ ಇರ್ಲಾ, ಉಸುರು ಕಟ್ಕೊಳ್ಳೋಣ, ಬದುಕ್ತಲೇ ಇರೋಣ, ಈ ಬದುಕೊಂದು ಶಿಕ್ಷೆ ಅಂದ್ರೆ ಪ್ರಶ್ನೆಗಳು ಅವು ಬರೀ ಹತಾಶೆಯ ಮಾತುಗಳಲ್ಲ. ಅವು ಆ ವ್ಯಕ್ತಿಯ ತೀವ್ರವಾದ ಮಾನಸಿಕ ಯಾತನೆಯನ್ನ, ದಾರಿ ಕಾಣದ ಸ್ಥಿತಿಯನ್ನ ತೋರಿಸ್ತವೆ. ಅಂದ್ರೆ ನೋವು ತುತ್ತ ತುದಿಗೆ ಹೋದಾಗ ಹೀಗಾಡ್ಬಹುದು. ಒಟ್ಟಿನಲ್ಲಿ ಈ ಆಯ್ದ ಭಾಗಗಳು ಪ್ರೀತಿಯನ್ನ ಕಳೆದುಕೊಂಡ ನಂತರದ ಆ ನಷ್ಟದ ಭಾವನೆ, ಆ ಹತಾಶೆ, ಆ ನೋವಿನ ಜೊತೆಗಿನ ಸಣಸಾಟವನ್ನ ತುಂಬಾ ತೀವ್ರವಾಗಿ ತೋರಿಸ್ತವೆ. ಆ ಪದೇ ಪದೇ ಬರೋ ಮಾತುಗಳು, ಆ ಪ್ರಶ್ನೆಗಳಿದೆಯಲ್ಲ, ಅವು ಆ ಭಾವನೆಗಳ ಆಳವನ್ನ ಒತ್ತಿ ಹೇಳ್ತವೆ. ನಿಜ. ಈ ಕವನ ಆ ನೋವಿಗೆ ಸಮಾಧಾನವನ್ನಾಗ್ಲಿ, ಪರಿಹಾರವನ್ನಾಗ್ಲಿ ಹೇಳಲ್ಲ. ಬದಲಿಗೆ ಆ ಆಳವಾದ ಭಾವನಾತ್ಮಕ ನೋವಿನ ಸ್ವರೂಪ ಹೇಗಿರುತ್ತೆ, ಅದು ಹೇಗೆ ನಮ್ಮನ್ನ ಆವರಿಸ್ಕೊಳ್ಳುತ್ತೆ ಅನ್ನೋದನ್ನ ಮಾತ್ರ ಬಹಳ ಶಕ್ತಿಯುತವಾಗಿ ಹೇಳುತ್ತೆ. ಇದು ನಮ್ಮನ್ನ ಯೋಚನೆ ಮಾಡಿಸುತ್ತೆ. ಅಂದ್ರೆ ನೆನಪುಗಳನ್ನ ಜೋಪಾನ ಮಾಡೋದಕ್ಕೂ, ಅದೇ ನೆನಪುಗಳಲ್ಲಿ ಸಿಲುಕಿ ನರಳೋದಕ್ಕೂ ನಡುವೆ ಒಂದು ಸೂಕ್ಷ್ಮ ಗೆರೆ ಇದೆ ಅಲ್ವಾ? ಪ್ರೀತಿಯಲ್ಲಿ ಎಲ್ಲವನ್ನೂ ಕಳೆದುಕೊಂಡ ಹಾಗೆ ಅನ್ಸಿದಾಗ ಆ ತೀವ್ರವಾದ ಸ್ಥಿತಿಯನ್ನ ಹೇಗೆ ನಿಭಾಯಿಸೋದು? ಇದು ಬಹುಶಃ ನಮ್ಮೆಲ್ಲರನ್ನೂ ಆಳವಾಗಿ ಯೋಚನೆಗೆ ಹಚ್ಚುವ ಒಂದು ಪ್ರಶ್ನೆ.